ಮಮ್ಮಿ ಏನು ಮಾಡೋದಿಲ್ಲ ಮಮ್ಮಿ. ಹೇಳಿದಾಗೆ ಕೇಳ್ತೀನಿ ಮಮ್ಮಿ. ನನ್ನ ಮಾತು ನಂಬು ಮಮ್ಮಿ. ನನ್ನ ಒಬ್ಬನ್ನ ಬಿಡಬೇಡ ಮಮ್ಮಿ. ನಾನು ನಿನ್ನ ಮಾತು ಕೇಳ್ತೀನಿ ಮಮ್ಮಿ. ಚೈತ್ರ ಸ್ಕೂಲ್ ಬಂತು. ನಾನು ಅವಳನ್ನೇ ಹುಡ್ಕೊಂಡು ಬಂದೆ ವೇದ, ಆದರೆ ಅವಳಿಲ್ಲ. ಆ ದಿನ ಅಕ್ಕ ಯಾಕೆ ಸುಳ್ಳು ಹೇಳಿದ್ಲು? ಭವಾನಿ ಅಕ್ಕನ್ ಕಂಡ್ರೆ ಚೈತ್ರಕ್ಕೆ ಭಯನ? ಅಲ್ಲ, ಯಾಕೆ ಭಯ ಪಡಬೇಕು? ಅಂಥದ್ದು ಏನಾಗಿದೆ? ಇಲ್ಲಿ ಚೈತ್ರ ಬಿಹೇವಿಯರ್ ಮಾತ್ರ ಬದಲಾಗಿಲ್ಲ, ಭವಾನಿ ಅಕ್ಕನ ಬಿಹೇವಿಯರ್ ಕೂಡ ಬದಲಾಗಿದೆ. ನಾನು ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಚೈತ್ರ ಹತ್ರ ಹೇಗಾದರೂ ಮಾಡಿ ಬಾಯಿ ಬಿಡಿಸ್ಬೇಕು. ಮೊದಲು ಚೈತ್ರ ಸ್ಕೂಲಲ್ಲಿ ಮಾತಾಡ್ತಿರಲ್ಲ ಇಲ್ವಾ ಅಂತ ತಿಳ್ಕೊಬೇಕು. ಹೌದು, ಅವ್ರ ಕ್ಲಾಸ್ ಟೀಚರ್ನ ವಿಚಾರಿಸಿದ್ರೆ ಎಲ್ಲ ಗೊತ್ತಾಗತ್ತೆ. ಆರ್ತಿ,
ಆರ್ತಿ ಅಳ್ತಾ ಇದೆಯಾ? ಅಳ್ತಿದ್ದೀನ ಇಲ್ವಲ್ಲ ಅತ್ತೆ? ಕಣ್ಣೀರನ್ನ ಹೊರಿಸ್ಕೋಬೋದು, ಭಾವನೆಗಳನ್ನ ಮುಚ್ಚಿಡೋದಕ್ಕಾಗಲ್ಲ ಆರ್ತಿ. ಬದುಕಿರ್ಬೇಕಾದ್ರೆ ಚಿರು ನಿನ್ನ ಬಗ್ಗೆ ತುಂಬ ಮಾತಾಡ್ತಿದ್ದ ಆರ್ತಿ. ನನ್ನ ಕಾಲು ಇಲ್ಲದೆ ಇರೋದಕ್ಕೆ ಮಮ್ಮಿ ಬೇಜಾರು ಮಾಡ್ಕೊಂಡಿದಾರ. ಕಾಲು ಸರಿ ಇದ್ದಿದ್ರೆ ಮಮ್ಮಿ ನನ್ನ ಹತ್ರ ಬರ್ತಾ ಇದ್ರ. ಮಮ್ಮಿ ಹೇಳೋ ಕತೆ ಕೇಳಬೇಕು, ಮಮ್ಮಿ ಜೊತೆ ಆಟ ಆಡಬೇಕು, ಮಮ್ಮಿ ಕೊಡೋ ಕೈ ತುತ್ತು ತಿನ್ನಬೇಕು, ಮಮ್ಮಿ ಬೆನ್ನೇರಿ ಕೂಸು ಮರಿ ಮಾಡಬೇಕು ಅಂತ ಎಲ್ಲ ನಿನ್ನ ಬಗ್ಗೆ ತುಂಬ ಹೇಳ್ತಾ ಇದ್ದ ಆರ್ತಿ. ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡೋನು. ಆಗ ನನಗನ್ನಿಸ್ತಾ ಇತ್ತು ಸ್ವಲ್ಪ ದಿನದಲ್ಲೇ ಚಿರು ನಿನಗೆ ಹತ್ತಿರ ಆಗ್ತಾನೆ ಅಂತ. ಅವು ತಪ್ಪನ್ನು ಮಾಡದೇ ಇರೋ ಆ ಕಂದನ್ನ ಆ ದೇವ್ರು ಯಾಕೆ ಕರ್ಸ್ಕೊಂಡೋ ಗೊತ್ತಿಲ್ಲ. ತಪ್ಪು ಯಾವುದು ಸರಿ ಯಾವುದು ಅಂತ ಗೊತ್ತಿಲ್ಲದೆ ಇರೋ ವಯಸ್ಸು ಅವನು. ನಿನ್ನ ಜೊತೆ ಮಾತಾಡದೇ ಇದ್ದಿದ್ದೇ ತಪ್ಪ. ಅದಕ್ಕೆ ಆ ದೇವರು ಇಂಥ ದೊಡ್ಡ ಶಿಕ್ಷೆ ಕೊಡಬಾರ್ದಾಗಿತ್ತು. ನಂದು ತಪ್ಪಿದೆ ಆರ್ತಿ. ಇರೋ ವಿಷಯದಲ್ಲಿ ನಾನು ನಿನ್ನ ಜೊತೆ ರ್ಯಾಶಾಗಿ ಬಿಹೇವ್ ಮಾಡಿಬಿಟ್ಟೆ ಅನ್ಸುತ್ತೆ. ಐ ಆಮ್ ಸೋ ಸಾರಿ. ಛೇ, ನೀವ್ಯಾಕೆ ಸಾರಿ ಕೇಳ್ತಿರತ್ತೆ? ಈ ಮನೇಲಿ ಚಿರುಗೆ ಹೆಚ್ಚು ಪ್ರೀತಿ ಕೊಟ್ಟವ್ರು ನೀವೇ. ನನ್ನ ಮಗನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದು ನೀವೇ. ಅದಕ್ಕೆ ನಾನು ಎಷ್ಟು ಋಣಿಯಾಗಿದ್ರು ಕಡಿಮೆನೆ. ಅದಕ್ಕೆ ಯಾವತ್ತೂ ನಿಮ್ಮ ಋಣನ ಮರೆಯಲ್ಲ. ನನ್ನ ಪ್ರೀತಿ ಬಯಸಿ ಬಂದವನ್ನ ನಾನು ಯಾವತ್ತೂ ದೂರ ತಳ್ಳಲ್ಲ. ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಆರ್ತಿ. ನಿನಗೆ ಸಮಾಧಾನ ಮಾಡೋಷ್ಟು ದೊಡ್ಡವಳು ನಾನಲ್ಲ. ಸಮಾಧಾನ ಮಾಡಿ ನಿನ್ನ ಮನಸ್ಸಲ್ಲಿರೋ ಚಿರು ನೆನಪನ್ನ ಅಳಿಸೋದಕ್ಕಾಗಲ್ಲ. ಹೆತ್ತವ್ರಿಗೆ ಮಕ್ಕಳು ಹಚ್ಚೆ ಇದ್ದಾಗೆ ಸಾಯೋವರೆಗೂ ಅವ್ರ ನೆನಪು ಹಚ್ಚೆ ಥರ ಉಳ್ಕೊಂಬಿಡುತ್ತೆ. ಭವಾನಿ ಅಕ್ಕ ಯಾಕೆ ರಿಸೀವ್ ಮಾಡ್ತಿಲ್ಲ? ಫೋನ್ ಮನೇಲೆ ಬಿಟ್ಟು ಹೋದ್ರೆ ಏನೋ. ರೋಡ್ನಲ್ಲಿ ನಿಂತ್ಕೊಂಡು ಏನಮ್ಮ ಮಾಡ್ತಿದ್ಯಾ ನೀನು? ಪಪ್ಪ, ಭವಾನಿ ಅಕ್ಕ ಚೈತ್ರನ ಸ್ಕೂಲಿಗೆ ಡ್ರಾಪ್ ಮಾಡಕ್ಕೆ ಅಂತ ಹೋದ್ರು, ಇನ್ನೂ ಬಂದಿಲ್ಲ ಪಪ್ಪ. ಕರೆಕ್ಟ್, ಬೆಳಗ್ಗೆ ನೋಡಿದ ಹಾಗಾಯ್ತು. ಯಾಕೆ ವ್ಯಾನ್ ಬರ್ಲಿಲ್ವಾ? ಇಲ್ಲ ಪಪ್ಪ, ವ್ಯಾನ್ ಮಿಸ್ ಆಗೋಯ್ತು. ಹೇಗಮ್ಮ ಮಿಸ್ ಆಗೋಕೆ ಸಾಧ್ಯ? ಸ್ಕೂಲ್ ವ್ಯಾನ್ ಬರೋ ಟೈಮಿಂಗ್ ನಮಗೆ ಗೊತ್ತಿರಲಿಲ್ವಾ? ಮತ್ತೆ ಯಾಕೆ ಲೇಟ್ ಆಯಿತು? ಲೇಟ್ ಆಗಿಲ್ಲ ಪಪ್ಪ, ವ್ಯಾನ್ ಬರೋ ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ, ಆದರೂ ವ್ಯಾನ್ ಹೊರಟೋಯ್ತು. ಹಾಗಾದ್ರೆ ಮೊದಲು ಸ್ಕೂಲಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡು. ಡ್ರೈವರ್ ಪಿಕ್ ಮಾಡದೆ ಹೋಗಿದ್ದಾನೆ. ಪಪ್ಪ, ಇವತ್ತು ಒಂದಿನ ನೋಡೋಣ, ನಾಳೆನೂ ಹೀಗೆ ಮಾಡಿದ್ರೆ ಕಂಪ್ಲೇಂಟ್ ಮಾಡೋಣ. ವೇದ, ಇಂಥ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು ಮಗಳೇ. ಒಂದು ಫೋನು ಮಾಡದೆ ಮಗುನ್ ಬಿಟ್ಟು ಹೋಗಿದ್ದಾನೆ ಅಂದರೆ ಅವನೆಷ್ಟು ಇರ್ರೆಸ್ಪಾನ್ಸಿಬಲ್ ಇರಬಹುದು ನೋಡು. ಇಂಥ ವಿಷಯಗಳು ಸ್ಕೂಲ್ ಮ್ಯಾನೇಜ್ಮೆಂಟ್ ಗಮನಕ್ಕೆ ಬರದೇ ಇರಬಹುದು. ಹಾಗಂತ ಇಂಥ ಇರ್ರೆಸ್ಪಾನ್ಸಿಬಲ್ ಡ್ರೈವರ್ಗಳ ಜೊತೆ ನಮ್ಮ ಮಕ್ಕಳನ್ನ ಕಳಿಸೋದಾದ್ರೂ ಹೇಗಮ್ಮ? ಮೊದಲು ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡು. ಪಾಪ, ನೀವು ಟೆನ್ಷನ್ ತಗೋಬೇಡಿ, ನೀವು ನಡೀರಿ. ಪಪ್ಪ ಹೇಳೋದು ಕರೆಕ್ಟಾಗೇ ಇದೆ. ವ್ಯಾನ್ ಮನೆ ಮುಂದೆ ಬಂದಿದೆ ಅಂದರೆ ಯಾಕೆ ಫೋನ್ ಮಾಡಲಿಲ್ಲ? ಪಪ್ಪ, ವೇದ, ಯಾಕಮ್ಮ ನಿದ್ದೆ ಬರಲಿಲ್ವಾ? ಇಲ್ಲ ಪಪ್ಪ, ಒಂದು ಪುಸ್ತಕ ಓದ್ತಿದ್ದೆ, ಒಂದು ವಿಷಯದ ಬಗ್ಗೆ ಡೌಟ್ ಬಂತು, ಅದನ್ನ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಯಾವ ವಿಷಯ ಕಂದ? ನಾಳೆ ಬಾ ಅನ್ನೋ ವಿಷಯ. ಓಹ್, ನಾಳೆ ಬಾ ಅನ್ನೋದ್ರ ಬಗ್ಗೆನಾ? ಹೌದು ಪಪ್ಪ, ಈ ಮನೆ ಬಾಗಿಲ ಮೇಲೆ ನಾಳೆ ಬಾ ಅಂತ ಬರೀತಾರಲ್ಲ, ಆ ವಿಷಯ. ಗೊತ್ತಾಯ್ತು ಮಗಳೇ. ಹೇಳಿ ಪಪ್ಪ. ಈ ನಾಳೆ ಬಾ ಅನ್ನೋದ್ರ ಬಗ್ಗೆ ನಾನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀನೋ ಅಷ್ಟನ್ನು ಮಾತ್ರ ನಿಮ್ಗೆ ಹೇಳಬಲ್ಲೆ.
ಅದಕ್ಕೂ ಮೀರಿ ಬೇರೆ ಏನಾದರೂ ಇರ್ಬೋದೋ ಏನೋ, ನನಗೆ ಗೊತ್ತಿಲ್ಲ. ಪರವಾಗಿಲ್ಲ ಹೇಳಿ. ನನಗೆ ತಿಳಿದಿರೋ ಹಾಗೆ ಸುಮಾರು 90ರ ದಶಕದಲ್ಲಿ ಚಾಲ್ತಿ ಇದ್ದಂಥ ವಿಷಯ ಇದು. ಒಂದು ಊರಿನಲ್ಲಿ ಒಬ್ಬ ಹೆಣ್ಮಗಳು ಆಕಸ್ಮಿಕವಾಗಿ ಸಾವಿಗೀಡಾಗ್ತಾಳೆ. ಕಾರಣಾಂತರಗಳಿಂದ ಅವಳ ಆತ್ಮಕ್ಕೆ ಮುಕ್ತಿ ಕೊಡೋಕ್ಕಾಗೋದೇ ಇಲ್ಲ. ಅವಳ ಆತ್ಮಕ್ಕೆ ಮುಕ್ತಿ ಸಿಗದೆ ಅಂತರ್ಪಿಶಾಚಿಯಾಗಿ ಅಲಿತಾ ಇದ್ಲಂತೆ. ಮಧ್ಯರಾತ್ರಿಯಲ್ಲಿ ಎಲ್ಲರ ಮನೆ ಬಾಗಿಲು ಹೋಗಿ ಬಾಗಿಲು ತಟ್ತಾ ಇದ್ಲಂತೆ. ಮನೆ ಸದಸ್ಯರ ಧ್ವನಿಲಿ ಬಾಗಿಲಲ್ಲಿ ಕೂಗ್ತಾ ಇದ್ಲಂತೆ. ಒಂದು ದಿನ ಮಧ್ಯರಾತ್ರಿ ಅದೇ ರೀತಿ ಬಾಗಿಲು ತಟ್ಟಿದ ಶಬ್ದ ಕೇಳಿ ಮನೆ ಮಾಲೀಕ ಬಂದು ಬಾಗಿಲು ತೆಗಿತಾನೆ. ಬಾಗಿಲು ತೆಗಿತಿದ್ದ ಹಾಗೆ ರಕ್ತ ಕಾರ್ಕೊಂಡು ಸತ್ತು ಹೋಗ್ತಾನೆ. ಯಾವುದೇ ಕಾಯಿಲೆ ಇಲ್ಲದ ಒಬ್ಬ ಆರೋಗ್ಯವಂತ ಮನುಷ್ಯ ಹ್ಯಾಕ್ ಸತ್ತ ಅನ್ನೋದ್ರ ಬಗ್ಗೆ ಇಡೀ ಊರೇ ತಲೆ ಕೆಡಿಸ್ಕೊಳುತ್ತೆ. ಆತ್ಮಗಳ ಬಗ್ಗೆ, ಅಂತರ್ಪಿಶಾಚಿಗಳ ಬಗ್ಗೆ ಅವರವರ ದೃಷ್ಟಿಕೋನದಲ್ಲಿ ಚರ್ಚೆ ಮಾಡೋಕೆ ಶುರು ಮಾಡ್ತಾರೆ, ಮಾತಾಡೋಕೆ ಶುರು ಮಾಡ್ತಾರೆ. ಅಲ್ಲಿಂದ 11 ದಿವಸಕ್ಕೆ ಸರಿಯಾಗಿ ಅದೇ ಆತ್ಮ ಮಧ್ಯರಾತ್ರಿಯಲ್ಲಿ ಮತ್ತೊಂದು ಮನೆ ಬಾಗಿಲು ತಟ್ಟತ್ತೆ. ಹೊರಗಿನಿಂದ ತನ್ನ ಗಂಡ ಕೂಗ್ತಿರೋ ಧ್ವನಿ ಕೇಳಿ ಏಳೋ ಹೆಂಡತಿ ಪಕ್ಕದಲ್ಲೇ ಗಂಡ ಮಲಗಿರೋದನ್ನ ನೋಡಿ ಶಾಕ್ ಆಗ್ತಾಳೆ. ಗಂಡ ಪಕ್ಕದಲ್ಲೇ ಮಲಗಿರ್ಬೇಕಾದ್ರೆ ಹೊರಗಡೆಯಿಂದ ಗಂಡನ ಧ್ವನಿಯಲ್ಲಿ ಕೂಗ್ತಿರೋರು ಯಾರು ಅನ್ನೋದನ್ನ ನೋಡ್ಬೇಕು ಅಂತ ಅನ್ಕೋತಾಳೆ. ಎದ್ದು ಬಾಗಿಲ ಕಡೆ ನಡೀತಾಳೆ. ಇನ್ನೇನು ಬಾಗಿಲು ತೆಗಿಬೇಕು ಅನ್ನೋಷ್ಟರಲ್ಲಿ ಸ್ವಲ್ಪ ಯೋಚನೆ ಮಾಡಿ ಕಿಟಕಿಯಿಂದ ಬಗ್ ನೋಡ್ತಾಳೆ. ನೋಡಿದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಆದರೆ ಬಾಗಿಲು ಶಬ್ದ ಮಾತ್ರ ಬರ್ತಾನೇ ಇತ್ತು. 11 ದಿವಸಗಳ ಹಿಂದೆ ವ್ಯಕ್ತಿ ಸತ್ತಿದ್ದು ನೆನಪಾಗುತ್ತೆ. ಯಾವುದೋ ಅತೃಪ್ತ ಆತ್ಮ ಅಂತರ್ಪಿಶಾಚಿಯಾಗಿ ಅಲಿತಾ ಇರೋದು ನೆನಪಿಗೆ ಬರುತ್ತೆ. ತಕ್ಷಣ ಒಂದು ಉಪಾಯ ಮಾಡಿ ಬಾಗಿಲು ಬಳಿ ನಿಂತ್ಕೊಂಡು ಮನೇಲಿ ಯಾರೂ ಇಲ್ಲ, ನಾಳೆ ಬಾ ಅಂತ ಕೂಗು ಹೇಳ್ತಾಳೆ. ಅದರ ನಂತರನೇ ಬಾಗಿಲು ಶಬ್ದ ನಿಂತು ಹೋಗುತ್ತೆ. ಪಿಶಾಚಿ ಬಂತು ಅನ್ಸುತ್ತೆ. ನಾಳೆ ಬಾ, ಮನೇಲಿ ಯಾರು ಇಲ್ಲ.
ಯಾರದು ಇಷ್ಟೊತ್ತಿನಲ್ಲಿ ಬಾಗಿಲು ಬಡಿತಾ ಇರೋದು? ಅಯ್ಯೋ ದೇವ್ರೆ, ಈ ಹತ್ತರ ಪಿಶಾಚಿ ಬಂತು ನಮ್ಮನೆ ಬಾಗ್ಲನ್ನೇ ಬಡಿಬೇಕಾ? ಪಕ್ಕದ ಮನೆ ಇರ್ಲಿಲ್ವಾ? ರೀ ಸುಮ್ಮನೆ ಇರ್ರಿ. ಯಾವ ಅಂತರ್ ಪಿಶಾಚಿನೂ ಇಲ್ಲ, ಎಂಥದ್ದು ಇಲ್ಲ. ನಾನು ಹೋಗಿ ನೋಡ್ತೀನಿ. ವೇದವ್ರೆ, ನೀವು ಮಾತ್ರ ಹೋಗ್ಬೇಡಿ. ವೇದ, ಯಾರು ಹೋಗೋದು ಬೇಡ, ನಾನೇ ಹೋಗಿ ನೋಡ್ತೀನಿ. ಯಜಮಾನ್ರೇ ಇರಿ, ನಾನು ಹೋಗಿ ನೋಡ್ತೀನಿ. ರೇ, ಯಾಕೆ ಎಲ್ಲರೂ ಇಲ್ಲಿ ನಿಂತಿದ್ದೀರಾ? ಯಾರಿಗೂ ನಿದ್ದೆ ಬರಲಿಲ್ವಾ? ಏನಿಲ್ಲ ಕೃಪಾಕರ್, ಅದು ಯಾವುದೋ ವಿಷಯ ಮಾತಾಡ್ತಾ ಇದ್ವಿ. ಅದು ಸರಿ, ನೀವೇನು ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ರಿ? ತುಂಬ ದಿನದಿಂದ ಫ್ಯಾಕ್ಟ್ರಿ ಕಡೆ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಹೋಗಿ ಬಂದೆ ಮಾವ. ಸರಿ, ನನಗೆ ನಿದ್ದೆ ಬರ್ತಾ ಇದೆ, ಮಲ್ಕೋತೀನಿ. ಗುಡ್ ನೈಟ್. ವೇದವ್ರೆ, ಬನ್ನಿ ಹೋಗಿ ಮಲ್ಗೋಣ. ನೀವು ಹೋಗಿ ಮಲ್ಗಿ, ನಾನು ಆಮೇಲೆ ಬರ್ತೀನಿ. ಒಬ್ಬನೇನಾ? ಬೇಡ ಬಿಡಿ, ನಾನು ಇಲ್ಲೇ ಇರ್ತೀನಿ. ಪಾಪ, ಆ ಹೆಂಗಸು ನಾಳೆ ಬಾ ಅಂದಮೇಲೆ ಮುಂದೇನಾಯ್ತು? ಆಮೇಲೆ ಆ ಬಾಗಿಲು ತಟ್ಟೋ ಶಬ್ದ ನಿಂತು ಹೋಗುತ್ತೆ. ರಾತ್ರಿ ನಡೆದ ವಿಚಿತ್ರ ಅನುಭವನ ಬೆಳಗ್ಗೆ ಎದ್ದ ಮೇಲೆ ಗಂಡನ ಜೊತೆ ಹೆಂಡತಿ ಹಂಚ್ಕೋತಾಳೆ. ಆ ವಿಚಾರ ಇಡೀ ಊರಿಗೆ ಹಬ್ಬುತ್ತೆ. ನಾಳೆ ಬಾ ಅಂತ ಹೇಳಿದಾಕ್ಷಣ ಅದು ನಾಳೆನೂ ಬರುತ್ತೆ ಅನ್ನೋದು ಎಲ್ರಿಗೂ ಅರಿವಾಗುತ್ತೆ. ಅದಕ್ಕೆ ಪ್ರತಿದಿನ ನಾಳೆ ಬಾ ಅಂತ ಕೂಗು ಹೇಳೋದಕ್ಕಿಂತ ಜನಗಳು ಅವ್ರವ್ರ ಮನೆಗಳ ಮೇಲೆ, ಗೋಡೆಗಳ ಮೇಲೆ, ಅವ್ರವ್ರ ಬಾಗಿಲುಗಳ ಮೇಲೆ ನಾಳೆ ಬಾ ಅಂತ ಬರೆದಿಟ್ರೆ ಅಂತರ್ಪಿಶಾಚಿ ಅದನ್ನು ಓದ್ಕೊಂಡು ಹೋಗುತ್ತೆ ಅನ್ನೋದು ಅರಿವಾಯಿತು. ಆವಾಗ ಹುಟ್ಕೊಂಡಿದ್ದೆ ಈ ನಾಳೆ ಬಾ ಅನ್ನೋ ಕಥೆ. ಪಾಪ, ಈ ನಾಳೆ ಬಾ ಅನ್ನೋ ಕಾನ್ಸೆಪ್ಟು ಎಷ್ಟು ಫನ್ನಿ ಆಗಿದೆ ಅಲ್ಲ? ಹಾಗೆಲ್ಲ ಹೇಳೋಕ್ಕಾಗಲ್ಲಮ್ಮ ವೇದ. ಎಲ್ಲವನ್ನೂ ನಾವು ಈಸಿಯಾಗಿ ತಗೋಬಾರ್ದು. ಪಪ್ಪ, ಇದು ನೀವು ನಂಬ್ತೀರಾ? ಯಾವುದೋ ಅಂತರ್ಪಿಶಾಚಿ ಬಾಗ್ಲು ಬಡಿಯತ್ತಂತೆ. ನಾಳೆ ಬಾ ಅಂತ ಬರೆದ್ರೆ ನಾಳೆಯಿಂದ ಬರೋದಿಲ್ವಂತೆ. ಆತ್ಮಗಳು ಮುಕ್ತಿಗೋಸ್ಕರ ಕಾಯೋದು ಎಷ್ಟು ಸತ್ಯನೋ, ಮುಕ್ತಿ ಸಿಗದೆ ಹೋದಾಗ ಅಂತರ್ಪಿಶಾಚಿಯಾಗಿ ಅಲಿಯೋದು ಅಷ್ಟೇ ಸತ್ಯ ಅಮ್ಮ.